ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಕೋಟೂರು ಗ್ರಾಮದಲ್ಲಿ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಧಾರವಾಡ ಜಿಲ್ಲೆ ಕೋಟೂರು ಗ್ರಾಮದಲ್ಲಿರುವ ಡಿಎಸ್ ಮರಿಗೌಡರು ಸರ್ಕಾರಿ ಪ್ರೌಢಶಾಲೆ ಕೋಟೂರು ಶಾಲೆಯಲ್ಲಿ 2004-2005ನೇ ಸಾಲಿನಲ್ಲಿ SSLC ಕಲಿತು ಹೋದ ವಿದ್ಯಾರ್ಥಿಗಳಿಂದ ಕಲಿಸಿದಂತಹ ಗುರುಗಳಿಗೆ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ದಿನಾಂಕ 1/6/2025 ರವಿವಾರದಂದು ಭಾರೀ ಅದ್ದೂರಿಯಾಗಿ ನೆರವೇರಿತು. ವಿದ್ಯಾರ್ಥಿಗಳು ಪೇಟ ಧರಿಸಿ ಡೊಳ್ಳು ವಾದ್ಯಗಳೊಂದಿಗೆ ಗುರುಮಾತೆಯರನ್ನು ಬರಮಾಡಿಕೊಂಡರು. ಗುರುಮಾತೆಯರು ರಿಬ್ಬನ್ ಕತ್ತರಿಸಿ ಶಾಲೆಯ ಆವರಣದಲ್ಲಿ ತೆಂಗಿನ ಸಸಿ ನೆಡುವುದರ ಮೂಲಕ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ಜರುಗಿತು. ತದನಂತರ ಬೇಲೂರು ಗ್ರಾಮದಲ್ಲಿರುವ ಸಿಡ್ಯಾಕ್ ಸಭಾಭವನದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗುರುಮಾತೆಯರು ಆಗಮಿಸಿ ದ್ವೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀಮತಿ ಸುಜಾತ ಶಿಲ್ಪಾ, ಉಮಾ, ಹುರ್ಷಿದಾನ್ನವರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಶ್ರೀಮತಿ ಶಬಾನಾ ಬೇಗಂ ಹನಮ್ನಾಳ್ ಅತಿಥಿಗಳನ್ನು ಸ್ವಾಗತಿಸಿ ಪರಿಚಯಿಸಿದರು. ಶ್ರೀಮತಿ ಮಂಜುಳಾ ಮಳ್ಳೂರ್ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀ ಶಿವಾನಂದ್ ಗವಿ, ಕೃಷ್ಣ ಪತ್ತಾರ್, ನಿಸಾರ್ ತಲ್ಲೆಪ್ನವರ್, ಇಮ್ತಿಯಾಜ್ ಮುಲ್ಲಾ, ಮದರ್ ಸಾಬ್ ಎಣಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಯೋಗ ನೀಡಿದರು. ಈ ಸಂದರ್ಭದಲ್ಲಿ ಗುರುಗಳು, ವಿದ್ಯಾರ್ಥಿ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಬರದೇ ಇದ್ದ ದೇಶ ಸೇವೆಗೆ ಹೋದ ಸೈನಿಕ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಈಗ ನಾವು ಧಾರವಾಡ ಜಿಲ್ಲೆಯ ಕೋಟೂರು ಗ್ರಾಮದಲ್ಲಿ ಉಪಸ್ಥಿತರಿದ್ದೇವೆ. ಕಾರಣ ಇಲ್ಲಿ ಹಳೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 2004-2005ನೇ ಸಾಲಿನ ವಿದ್ಯಾರ್ಥಿಗಳು ಇಲ್ಲಿ ಗುರುಗಳಿಗೆ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಲ್ಲಿ ಉಪಸ್ಥಿತರಿದ್ದೇವೆ. ಬನ್ನಿ ಆ ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ಳೋಣ, ಅವರ ಅನಿಸಿಕೆ ನಾವು ಯಾವ ತರ ಅನಿಸ್ತಿದೆ. ಯಾಕಂದ್ರೆ 2005ರಲ್ಲಿ ಇಲ್ಲಿ ಬಂದಂತ ವಿದ್ಯಾರ್ಥಿಗಳು ಈಗ 2025ರಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಏನಾದ್ರೂ ಒಂದು ಬದಲಾವಣೆ ಆಗಿರಬಹುದು. ಆ ಬದಲಾವಣೆ ಕುರಿತು ಇವ್ರ ಜೊತೆಗೆ ಮಾತಾಡೋಣ ಬನ್ನಿ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಶಿವಾನಂದ್ ಚನ್ನಪ್ಪ ಗವಿ ಅವರು ಸರ್. ಸರ್, ಯಾವಾಗಿದ್ದು? 2020, 2004, 2005ರಲ್ಲಿ 2004, 2005, 2003, 5ರಿಂದ ಕಲ್ತೇವೆ ಸರ್ ನಾವು. 2004, 5 SLC ತೇರ್ಗಡೆ ಆಗಿದ್ರು ಇಲ್ಲಿಂದ. ಅವಾಗ ನೀವು ಕಲಿತಾ ಇರುವಾಗ ಶಾಲೆ ಹೇಗಿತ್ತು, ಈಗ ಹೇಗೆ ಅನಿಸ್ತದೆ ನಿಮ್ಗೆ? ಸರ್, ಅವಾಗಿಂದ ನೋಡಿದ್ರೆ ನಾವು ನೆನ್ಸ್ಕೋಬೇಕಂದ್ರೆ ಒಂಥರ ದೇವಸ್ಥಾನ ಇದೆ ನಮ್ಗೆ. ನಮ್ಮ ಪಾಲಿಗೆ ಇದೊಂದು ದೇವಸ್ಥಾನ ಇದ್ದಂಗೆ. ಒಂಥರ ನಾವು ಆ ಟೈಮ್ದಾಗ 2004, 5 ನೆನ್ಸ್ಕೊಂಡ್ರೆ ಈಗ ಒಂಥರ ಮೈಯನ್ ಕೂದಲ ನೆಟ್ಗಾಗ್ತಾವ ಸರ್. ಅವಾಗಿನ್ಕ ಇವಾಗಿನ್ಕ ಬಾಳ ಬದಲಾವಣೆ ಆಗೈತಿ. ಅವಾಗಿನ ಶಿಕ್ಷಕರಾತು, ಅವಾಗಿನ ವಾತಾವರಣ ಆತು, ಬಾಳ ಇಡಿಸ್ತು ಸರ್ ಅವಾಗ. ಇವಾಗ ಸ್ವಲ್ಪ ಆಧುನಿಕ ಮೊಬೈಲ್ ಯುಗ ಆಗೈತ್ರಿ. ಅವಾಗ ನಮ್ಮ ಹತ್ರ ಯಾರ ಹತ್ರ ಯಾವುದೇ ಸ್ನೇಹಿತರ ಹತ್ರ ಮೊಬೈಲ್ ಅಂತ ಇಲ್ಲ. ಯಾರಾದ್ರೂ ಮೊಬೈಲ್ ಅಲ್ಲಿ ಮಾತಾಡಕತ್ರ ನಾವ್ ನಿಂತ್ ನೋಡ್ಬೇಕಾಗಿತ್ತು, ಏನ್ ಮಾತಾಡತ್ತಾರ ಆತರ ಅಂದ್ರೆ ನಾವ್ ಒಂಥರ ಪ್ರೀತಿ ವಿಶ್ವಾಸದಿಂದ ಒಂಥರ ಹತ್ರ ಪ್ರಾಥಮಿಕ ಸಂಬಂಧ ಅನ್ನೋದಿತ್ರಿ. ಇವಾಗ ಮೊಬೈಲ್ ಯುಗ ಬಂದಿನ ಸ್ವಲ್ಪ ಫೋನ್ಯಾಗನ ಏನಾದ್ರು ಮಾತಾಡೋದತ್ತು ಕೇಳೋದಾಗೈತಿ. ಅವಾಗ ಮನಿಗೆ ಹೋಗಿ ಭೇಟಿಯಾಗಿ ಹಿಂಗೆಲ್ಲ ಮಾತಾಡ್ತಿದ್ದು. ಸ್ಕೂಲಿಗೆ ಬಂದ ತಕ್ಷಣ ಎಲ್ಲರೂ ಒಂಥರ ಒಂದೇ ಕುಟುಂಬದ ಸದಸ್ಯರ ತರ ನಾವೆಲ್ಲ ನಡ್ಕೊಂಡಿದ್ವಿ ಸರ್. ಅವಾಗ ಒಂಥರ ಬಾಳ ಬಾಂಧವ್ಯ ಅನ್ನೋದಿತ್ರಿ. ಸರಿ, ತಮ್ಗ ಹಳೆವು 2024 ಕಲ್ತಂತ ನಿಮ್ಮ ಗೆಳೆಯರು ಎಲ್ಲೆಲ್ಲಿದ್ರು ಏನು ಗೊತ್ತಿಲ್ಲ. ಆದ್ರೆ ಎಲ್ಲಾರು ಒಟ್ಟಿಗೆ ಒಂದ್ ಕಡೆ ಕೂಡಿದ್ರಿ, ಹೇಗೆ ಅನಿಸ್ತದೆ ಈಗ ನಿಮ್ಗೆ? ಒಂಥರ ಹೆಂಗ್ ಸರ್, ಅದ ಒಂಥರ ಜೇನುಗೂಡು ಯಾವ ಗೂಡು ಕಟ್ಟಿರುತ್ತಲ್ರಿ, ಆ ಜೇನುಗೂಡು ಎಲ್ಲಾ ಹುಳುಗಳು ಹಾರಿ ಹೋಗಿದ್ವು, ಈಗ ಕೂಡಿದಾವ. ನಮ್ ಈಗ ಎಲ್ಲೋ ಒಬ್ಬೊಬ್ರು ದೊಡ್ಡ ದೊಡ್ಡ ಉದ್ಯಮಗಳು ಇದಾರ, ದೊಡ್ಡ ದೊಡ್ಡ ನೌಕರಿ ತರ ಮಾಡ್ತಿದಾರ, ಕೆಲವರು ಸ್ವಂತ ಬಿಸ್ನೆಸ್ ಮಾಡ್ಲಿಕ್ಕತ್ತಾರ. ಅವ್ರ ಅಷ್ಟು ನಾವು ಒಂದ್ ಗುಡ್ಸಾಕತ್ತೇವ ಅಂದ್ರೆ ಒಂಥರ ನಮ್ಗ ಬಾಳ ಹುಮ್ಮಸ್ತಾರ. ಒಂಥರ ಹಬ್ಬದ ವಾತಾವರಣ ರೀ ಇದಂದ. ಅದು ಗುಪ್ತರ ಕಾಲದಾಗ ಅವರು ಕಲ್ಪ ಶೇರ್ ಗಟ್ಲೆ ಬಂಗಾರ ಬೆಳೆ ಮಾರ್ತಿದ್ರಂತ್ರಿ. ಅಂದ್ರೆ ಈ ಕಾಯಿಪಲ್ಲೆ ಮಾರುತ್ತಾರ. ಈಗ ನಮ್ ಅದು ಅವಾಗ ಅವ್ರ ಕಾಲಕ್ಕೆ ಸುವರ್ಣ ಯುಗ ಆಗಿತ್ತು. ಈಗ ನಮ್ಗ ಕೋಟೆಲ್ಲಿ ಜಾಸ್ತಿ ಬೆಲೆ ಎಷ್ಟು ಕೋಟಿ ಕೊಟ್ರು ಅಷ್ಟು ಬೆಳೆ ಬಾಳತಕ್ಕಂತ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಘದ ಕೂಡಿತ್ತಲ್ಲ, ಅದೊಂದು ನಮ್ ಕರ ಈಗ ಹಬ್ಬದ ವಾತಾವರಣ ನಿರ್ಮಾಣ ಆಗೈತಿ. ಈ ಕಾರ್ಯಕ್ರಮ ಇಟ್ಕೊಳ್ಳೋ ಉದ್ದೇಶ ಒಂದ ನಮ್ಗ ಅಷ್ಟು ಹುಡುಗರದೊಂದು ಇಲ್ಲಿ ಕೂಡಿ ನಾವು ಒಂದು ಹಳೆ ನೆನಪು ತೆಗೆದ ಅದ ಜೇನುಗೂಡಿನ ಜೇನು ಹೆಂಗ್ ಹುಳುಗಳು ಸವಿತಾವಲ್ಲ, ಆತರ ನಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋ ಒಂದು ಸವಿ ಅಂತಕ್ಕಂಥ ದಿನ ಇದು. ಈ ದಿನ ಒಂದು ನಾವು ಜೀವನದಾಗ ಆತು ನಮ್ಮ ಹೊಟ್ಟೆ ನಮ್ಮ ಕನಸು ಮನಸ್ಸಿನಾಗ ಈ ತರ ನಾವು ಮಾಡ್ತೇವೆ ಅಂತ ಅನ್ಕೊಂಡಿರ್ಕಿಲ್ಲ. ಈ ದಿನ ನಾವು ಮತ್ತೆ ಮರಿಲಂತ ದಿನ ಇದು. ಸುವರ್ಣ ದಿನಾನ ಆಗನ್ಸ್ಬಿಟ್ಟೈತ್ರಿ ಈ ದಿನ ನಮ್ಗ. ಶಿವಾನಂದ್ ಅಂತ ಹೇಳಿ. ಸರ್, ಏನ್ ಜಾಬ್ ಮಾಡ್ತಿರ್ತಾವ ಈಗ? ನಾವು KSRTC ಜಾಬ್ ಮಾಡ್ತೇವ್ರಿ. ಹುಬ್ಳಿ ಡಿಪೋದಾಗ ಮಾಡ್ತೇವೆ. ಸರ್, ಇವಾಗ ತಮ್ಗೆ ಹೇಗೆ ಅನಿಸ್ತದೆ? ಯಾಕಂದ್ರೆ 2004ರಲ್ಲಿ ನೀವು ಇಲ್ಲಿಂದ ಬಿಟ್ಟು ಹೋಗಿದ್ರಿ, ಈಗ 2025ರಲ್ಲಿ ಹೊಳೆ ಬಂದಿದ್ರಿ. ಈಗ ನೋಡಿದ ತಕ್ಷಣ ಹೇಗೆ ಅನಿಸ್ತದೆ? ನಿಮ್ ಗೆಳೆಯರ ಬೆಟ್ಟಾಗಿ ನಿಮ್ಗೆ ಏನ್ ಅನಿಸ್ತದೆ? ಸರ್, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಈಗ ನಮ್ಗೆ ಇದು ಕಾಲ ಏನ್ರಿ 20 ವರ್ಷ ಆದ ಬಳಿಕ ಬಂದೈತಿ. ಈಗ ನಾವು ಇದು ಬ್ಯಾಚಿನ ಹುಡುಗರು ಎಷ್ಟು ಮಂದಿ ಇದ್ದೀವಲ್ಲ ಪ್ರಾಜೆಕ್ಟ್ನಾಗ ಅಷ್ಟ ಮಂದಿ ಇದೆ. ಇದೊಂದು ಭಾಳ ಸಂತೋಷದ ವಿಷಯ. ಇದ್ರಾಗ ಯಾರು ಎಕ್ಸ್ಪರ್ಟ್ ಆಗಿಲ್ಲ, ಏನಾಗಿಲ್ಲ. ನಮ್ಮ ಟೀಚರ್ಸ್ನು ಎಲ್ಲ ಅದಾರ. ಇದೇನೈತ್ರಿ, ಒಂದು ಸುವರ್ಣ ಅವಕಾಶದಲ್ಲಿ ಅಕ್ಷರದಲ್ಲಿ ಬರೆಯುವಂತ ಒಂದು ಸಮಯ ಇದೆ. ಈಗ ಫಂಕ್ಷನ್ ನಮ್ದು ಇನ್ನೂ ಸ್ಟಾರ್ಟ್ ಆಗಿ ಇನ್ನೂ ಸ್ವಲ್ಪ ಟೈಮ್ ಐತ್ರಿ. ಆದ್ರೆ ಎಲ್ಲಾರು ಬಂದಿದ್ದಕ್ಕೆ ನಾವು ಭಾಳ ಖುಷಿ ಅದೇವಿ. ಮತ್ತೆ ಯಾಕಂದ್ರೆ ನಮ್ಮ ಜೀವನದಾಗ ಇದು ಮತ್ತೆ ಹೊಳ್ಳಿ ಬರೋದಿಲ್ಲ. ಇದು ಲಾಸ್ಟ್ ಫಂಕ್ಷನ್ ನಮ್ದು. ಮುಂದೆ ಏನಾದ್ರು ಮಾಡಿದ್ರು ಈ ಫಂಕ್ಷನ್ ನಾವು ಮಾಡಕ್ ನಮ್ಗೆ ಬರುದಿಲ್ಲ. ಬ್ಯಾರೇದ್ ಏನಾರ ಫಂಕ್ಷನ್ ಮಾಡ್ಬೇಕಾಗ್ತೈತಿ. ಅದಕ್ಕಲ್ಲೇ ನಮ್ಗೆ ಇದರಿಂದ ಬಹಳಷ್ಟು ಸಂತೋಷ ಆಗೈತಿ. ಆಮೇಲೆ ನಮ್ ಬ್ಯಾಚಿನ ಎಲ್ಲಾರು ಹುಡುಗಾರು ಬಂದಾರ, ಇಲ್ಲಿ ಹುಡುಗರು ಬಂದಾರ. ಯಾಕಂದ್ರೆ ಒಬ್ಬರೊಬ್ಬರು ನಾವು ಯಾವಾಗ್ಲೂ ನೋಡೇ ಇಲ್ಲ 20 ವರ್ಷ ಆದ್ರು. ಬಾ ಅಂದ್ರೆ ನಮ್ ಊರಾಗ ಒಂದು 4 ಮಂದಿ ಅದಾರ, ಒಳ್ಳೆ ಮಳೆ ಅವ್ರಿಗೂ ನೋಡ್ತಿದ್ವಿ ನಾವು. ಆದ್ರೆ ಈಗ ಏನಾಗೈತ್ರಿ, ಅಷ್ಟು ನಮ್ ಬ್ಯಾಚಿನ ಹುಡುಗಾರು ಬಂದಾರ, ಹುಡುಗರ್ಸ್ ಬಂದಾರ. ಇವ್ರೆಲ್ಲರಿಗೂ ನನ್ ಕಡ್ಸಿಂತ್ರ ನಾ ಧನ್ಯವಾದ ಹೇಳ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಇಮ್ತಿಯಾಸ್. ಏನ್ ಜಾಬ್ ಮಾಡ್ತಾ ಇದ್ರಿ ತಾವು ಈಗ? ನಾ ಟಾಟಾ ಮೋಟರ್ಸ್ನಾಗ ಇದೇನ್ರಿ. ಆಮೇಲೆ ಸೆಕೆಂಡ್ ನಮ್ ಬಿಸ್ನೆಸ್ ಐತಿ. ಎಲ್ಲಾ ಟೀಚರ್ ಆಶೀರ್ವಾದದಿಂದ ನಾವೆಲ್ಲರೂ ಆರಾಮದೇವಿ. ಥ್ಯಾಂಕ್ ಯು. ಹೇಗೆ ಅನಿಸ್ತದೆ ನಿಮ್ಗೆ ಸ್ಕೂಲಿಗೆ ಬಂದು, ಹಳೆ ಸ್ಕೂಲ್ ನೋಡಿ? ಹಳೆ ಸ್ಕೂಲಿಗೆ ಬಂದ ತಕ್ಷಣ ತುಂಬಾನೇ ನಮ್ಗೆ ಖುಷಿ ಆಗ್ತಿದೆ. ಹಳೆಯ ನೆನಪುಗಳೆಲ್ಲ ಮತ್ತೆ ನೆನಪಾಗ್ತಾ ಇದೆ. ಹಳೆ ಸಹಪಾಠಿಗಳು, ಒಂದು ಇನ್ನೋಸೆಂಟ್ ಫೇಸ್ಗಳು ಎಷ್ಟೊಂದು ಬದಲಾಗಿದ್ದಾವೆ, ಆದ್ರೆ ನೆನಪುಗಳು ಬದಲಾಗಿಲ್ಲ. ಈ ಗುರುಪೂರ್ಣಿಮೆ ಕಾರ್ಯಕ್ರಮ ಅಂತ ಮಾಡ್ಬೇಕಂತ ನಾವು ಅನ್ಕೊಂಡಾಗ ಏನೋ ಆಗುತ್ತೆ ಕಾರ್ಯಕ್ರಮ ನೋಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಹೇಗೆ ಕಾರ್ಯಕ್ರಮದ ದಿನ ಸಮೀಪ ಬರ್ತಾ ಹೋಯ್ತು, ಆ ಒಂದು ಎಕ್ಸ್ಪೆಕ್ಟೇಷನ್, ಆ ಒಂದು ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಹೋಯ್ತು. ಅದೆಷ್ಟರ ಮಟ್ಟಿಗೆಪ್ಪ ಅಂದ್ರೆ ಕಾರ್ಯಕ್ರಮ ಎಷ್ಟು ಸಕ್ಸಸ್ ಆಗ್ತಾ ಇದೆ ಅಂದ್ರೆ ತುಂಬಾ ದೊಡ್ಡ ಮಟ್ಟಿಗೆ, ನಾವೇನೋ ಸಣ್ಣ ಫಂಕ್ಷನ್ ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಂಡವರು ಎಷ್ಟು ದೊಡ್ಡ ಮಟ್ಟಿಗೆ ಆಗ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಫಂಕ್ಷನ್ ಆಗ್ತಾ ಇದೆ. ನಮ್ಮ ಟೀಚರ್ಸ್ ಎಲ್ಲ ಆಲ್ರೆಡಿ ಬರ್ತಾ ಇದ್ದಾರೆ. ಅವರನ್ನ ನೋಡೋ ಒಂದು ಕುತೂಹಲ ನಮ್ಗಿದೆ, ಹೇಗಿದ್ದಾರೆ ನಮ್ಮ ಟೀಚರ್ಸು ಅಂತ ಹೇಳಿ. ಒಟ್ಟಾರೆ ಒಂದು ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಎಂದೂ ಮರೆಯಲಾರದಂತಹ ಒಂದು ಕಾರ್ಯಕ್ರಮ. ತಮ್ಮ ಹೆಸರು? ಮಂಜುಳಾ ಅಂತ. ಏನ್ ಮಾಡ್ತೀರಿ ತಾವು? ನಾನು ಗೋಕಾಕ್ದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಗೌರ್ಮೆಂಟ್ ಕಾಲೇಜ್ ಸ್ಕೂಲ್ನಲ್ಲಿ? ಪ್ರೈವೇಟ್ ಸ್ಕೂಲಲ್ಲಿ, CBSE ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮೇಡಮ್, ತಮ್ಮೆಲ್ಲ ಕೆಲಸ ಒಳಗ ಕೆಲಸಕ್ಕೆಲ್ಲ ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೊಂದು ವೇಳೆ ತೆಗೆದು ಬಂದಿದ್ರಿ. ಈಗ ಈ ಕಾರ್ಯಕ್ರಮ ಬಗ್ಗೆ ಹೇಗೆ ಅನಿಸ್ತದೆ ನಿಮ್ಗೆ? ಯಾರು ಕಾಲ್ ಮಾಡಿದ್ರೆ ನಿಮ್ಮನ್ನ ಈ ಕಾರ್ಯಕ್ರಮ ಹಮ್ಮಿಕೊಂಡಾಗ ಯಾವಾಗ ಹೇಗೆ ಅನಿಸ್ತದೆ? ಈ ಕಾರ್ಯಕ್ರಮ ಸರ್ ನಮ್ಗೆ ಶಿವಾನಂದ್ ಗವಿ ಅವರು ಎಲ್ಲಾ ಗ್ರೂಪ್ ಮಾಡಿ, ಆಮೇಲೆ ಎಲ್ಲಾ ಫ್ರೆಂಡ್ಸ್ಗೆ ಗ್ರೂಪ್ ಒಳಗೆ ಜಾಯಿನ್ ಮಾಡಿ ಎಲ್ಲಾ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು. ಈ ದಿನ ಫಂಕ್ಷನ್ ಮಾಡೋಣ, ಎಲ್ಲಾರು ಬರ್ರಿ ಅಂತ ಹೇಳಿದ್ರು. ಆಮೇಲೆ ಅದೆಲ್ಲ ಅರೇಂಜ್ಮೆಂಟ್ ಅವರೇ ಮಾಡಿದ್ರು. ಕೃಷ್ಣ, ಗವಿ, ನಿಸಾರ್ ಮತ್ತು ಉಳಿದವ್ರು ಎಲ್ಲರೂ ಹೆಲ್ಪ್ ಮಾಡಿದ್ರು. ಮತ್ತೆ ದುಡ್ಡೆಲ್ಲ ಹೊಂದ್ಕಿಸ್ರಿ. ಎಲ್ಲಾ ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಅವರೇ ಎಲ್ಲಾ ರೆಡಿ ಮಾಡ್ಕೊಂಡ್ರು. ನಮ್ಗೆ ಹುಡುಗಿಯರ್ಗೇನು ಅವರು ಅಷ್ಟೇನು ಇದ್ ಕೊಡ್ಲಿಲ್ಲ. ಆದ್ರೆ ನಾವು ಕಾರ್ಯಕ್ರಮ ನಡೆಸ್ಕೊಡುವಂತ ಮತ್ತೆ ಟೀಚರ್ಸ್ಗೆ ಏನು ಸೌಲಭ್ಯ ಅದೆಲ್ಲ ನಾವು ಪೂರೈಸ್ತಾ ಇದ್ದೀವಿ. ಹೇಗೆ ಅನಿಸ್ತದೆ ನಿಮ್ಗೆ ಈ ಸಂದರ್ಭದಲ್ಲಿ? ಬಹಳ ಸಂತೋಷ ಆಗ್ತಿದೆ ಮತ್ತೆ ಖುಷಿ ಆಗ್ತಿದೆ ಸರ್. ಖುಷಿ ಆಗ್ತಾ ಇದೆ? ಹಾ ಸರ್. ಏನು ಬದಲಾವಣೆ ಕಾಣಿಸ್ತಾ ಇದೆ ಅಥವಾ ಹಾಗೆ ಕಾಣಿಸ್ತಾ ಇದೆ ಮೊದಲಿನಾಗೆ? ಇಲ್ಲ, ಸೇಮ್ ಇದೆ ಸರ್. ನಮ್ ಸ್ಕೂಲ್ ಎಲ್ಲ ಸೇಮ್ ಇದೆ, ಫ್ರೆಂಡ್ಸ್ ಎಲ್ಲರೂ ಸೇಮ್ ಅದಾರೆ, ಸೇಮ್ ಅದಾರೆ, ಏನು ಚೇಂಜಸ್ ಆಗಿಲ್ಲ. ಎಲ್ಲ ಶಬಾನ ಬೇಕು ಸರ್. ತಾವೇನ್ ಮಾಡ್ತೀರಿ? ನಾವು KV ಸ್ಕೂಲ್ ಒಳಗೆ ಟೀಚರ್ ಇರ್ತೀನಿ ಸರ್. ಈ ಸಂದರ್ಭದಲ್ಲಿ ತಮಗೆ ನಮಸ್ಕಾರ ಸರ್. ಏನು ಇಲ್ಲ ಸರ್, ಏನು ಒಂಥರ ಒಳ್ಳೇದ್ ಅನಿಸ್ತಾ ಇದೆ ಸರ್. ಎಲ್ಲಾರು 20 ವರ್ಷ ಆದ್ಮೇಲೆ ಎಲ್ಲಾರು ಒಂದಾಗ್ತಾ ಇದೀವಿ, ಎಲ್ಲಾರು ಒಂದ್ಸಲ ಭೇಟಿ ಆದೀವಿ. ಈಗ ಸ್ವಲ್ಪ ಮುಖಗಳನ್ನು ನಮ್ ಫ್ರೆಂಡ್ಸ್ ಹೇಳಿದ್ರು, ನೋಡಿರ್ಕಿಲ್ಲ, ಯಾರಿಗೂ ಒಂದ್ ಸ್ವಲ್ಪ ಮಂದಿ ಅರ್ಥ ಆಗಿರ್ಕಿಲ್ಲ. ಒಂದ್ 3-4 ಜನಕ್ಕೆ ಅಷ್ಟೇ ನಾವು ಭೇಟಿ ಆಗ್ತಿದ್ವಿ. ಎಲ್ಲಾರ ಭೇಟಿ ಆದ್ರೂ ಮಾತಾಡಕ್ನು ಹೆದರ್ತಿದ್ವಿ, ಅಷ್ಟೇ ಸುಮ್ನೆ ಸ್ಮೈಲ್ ಕೊಟ್ಟು ಸುಮ್ನೆ ಆಗ್ತಿದ್ವಿ. ಇಲ್ಲಿ ಎಲ್ಲಾರು ಒಂದ್ ಕುಡಿದಿವಿ ಅಂತ ಒಂದ್ ಖುಷಿ ಆಗ್ತಾ ಇದೆ ಸರ್. ಏನಂದ್ರೆ ಎಲ್ಲಾರು ಅವ್ರವ್ರ ಮನೆಯವರು ಇವ್ರಿಗೆ ಲೇಡೀಸ್ಗೆ ನಮ್ ಕಳಿಸ್ ಕೊಟ್ಟಿದಾರಲ್ಲ, ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇವೆ ಸರ್. ನಿಮ್ಮ ಹೆಸರು? ನಿಸಾರ್ ಅಹಮದ್ ಅಂತ ಹೇಳಿ ಸರ್. ತಾವೇನ್ ಮಾಡ್ತೀರಿ? ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸರ್. HPCL ಒಳಗೆ ಕಾಂಟ್ರಾಕ್ಟರ್ ಇದ್ದೀವಿ ಸರ್.
you can turn it on. Meet me in the middle. Meet me in the apply some pressure. I'll send you in the right direction. Here and now, ain't no time for wasting. All it takes is some conversation. Yeah, love a little chase. Can you keep the pace? Make it worth the wait. I know that you love when I talk dirty. Taking our time, put it all on me. It's a green light, but you ಸೌಂಡ್ ಬರ್ತಾ ಇಲ್ಲ. hands on me. When you feel the rhythm, when you want my body, you can turn it on. Meet me in the middle. Meet me ಸೌಂಡ್ ಮಾಡ್ರಿ. Se pone salvaje con lo que yo trae. Bonita cara, apretadito el traje. Tiene de más y bien aire el party. Que tal si nos casamos en medio del party? No quieren nada serio, quieren bandidaje. Bueno, hasta abajo más sin miedo, dale. Ponle una de donde te de daddy. O una de Nino pa' que demos en el party, pa' que demos en el party. Se va hasta abajo y le sube el voltaje. Quiere agresivo, le gusta salvaje. Hasta mañana que este duelo no se acabe, yeah. Know you feel the rhythm. When you want my body, you can turn it on. Meet me in the middle. Meet me in the ಒಂದು ಆತ್ಮೀಯ ಒಂದು ಸಮ್ಮಿಲನ ಕಾರ್ಯಕ್ರಮ ಇದೇನೋ ಇಷ್ಟು ಸಂಭ್ರಮ ಮದುವೆ ಮನೆಯ ಒಂದು ಸಂಭ್ರಮದ ತರ ಆ ವಾತಾವರಣ ಕಳೆಗಟ್ಟಿದೆ. ಹೀಗಾಗಿ ನಮಗೂ ಎಲ್ಲ ಬಹಳಷ್ಟು ಸಂತೋಷ ಆಗಿದೆ. ಎಲ್ಲರೂ ಕೂಡಿದೀವಿ, ಎಲ್ಲರೂ ಟೀಚರ್ಸ್ ಬಳಗ, ಅನಂತರ ವಿದ್ಯಾರ್ಥಿಗಳ ಬಳಗ, ಎಲ್ಲರೂ ಕೂಡಿ ಎಲ್ಲರೂ ಒಂದು ಈ ಇದೇನಿದು ಸಮ್ಮಿಲನ ಇದು ಬಹಳಷ್ಟು ಸಂತೋಷ ಆಗಿದೆ. ಅದಕ್ಕೆ ವರ್ಣಿಸಕ್ಕೆ ಶಬ್ದಗಳ ಸಾಲು ಅನಿಸ್ತಾ ಇದೆ ನನಗೆ. ತಮ್ಮ ಹೆಸರು ಮೇಡಮ್? ನಾನು ವಿಜಯ ಆಚಾರ್ಯ ಅಂತ ಹೇಳಿ. ಇದು ನನ್ನ ತವರ ಮನೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಪ್ರಾರಂಭಿಕವಾದಂತಹ ಒಂದು ಸೇವೆಯನ್ನ ಸಲ್ಲಿಸಿದಂತಹ ಒಂದು ಶಾಲೆ ಇದು. ಈ ಶಾಲೆ ನನ್ನ ಜೀವನದಲ್ಲಿ ಎಂದೂ ನಾನು ಮರೆಯಲಾಗದಂತಹ ಒಂದು ಸನ್ನಿವೇಶ. ಇದು ಒಂದು ಸಂಭ್ರಮ. ಹಾಗಾಗಿ ಈ ಒಂದು ಸಂಭ್ರಮ ಏನಂದ್ರೆ ನನಗೂ ಆ ಮಕ್ಕಳು ಇಲ್ಲಿ ಬಂದು ನಾವ್ ಹಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಬಹಳಷ್ಟು ಖುಷಿ ಪಟ್ಟೆ. ಯಾಕಂದ್ರೆ ನನ್ನ 13 ವರ್ಷದ ಸೇವೆ ಇಲ್ಲಿ ಸಾಕಷ್ಟು ಹುಡುಗರು ಒಳ್ಳೆಯ ಒಂದು ವಿದ್ಯೆಯನ್ನ ಪಡ್ಕೊಂಡು ಅವರ ಒಂದು ಸ್ವಾವಲಂಬಿ ಜೀವನವನ್ನ ನಡೆಸ್ತಾ ಇರೋದನ್ನ ನೋಡಿದ್ರೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಹೀಗೆ ಇದು ಮೊದಲು ಹೇಗಿತ್ತು ಶಾಲೆ ಹಾಗೆ ಇರಬೇಕು ಅಂತ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಸ್ವಲ್ಪ ಇದು ಆಗಿದೆ. ಅದಕ್ಕೆ ಈ ಊರಿನ ಎಲ್ಲಾ ಪ್ರಮುಖರು ಸೇರ್ಕೊಂಡು ಆದಷ್ಟು ಬೇಗ ಈ ಶಾಲೆಯನ್ನ ಇನ್ನೂ ಸೌಂದರ್ಯಗೊಳಿಸ್ರಿ, ಇನ್ನೂ ಮಕ್ಕಳ ಸಂಖ್ಯೆ ಈ ಶಾಲೆಯಲ್ಲಿ ಹೆಚ್ಚಾಗ್ಲಿ, ಇನ್ನೂ ಬೆಳೀಲಿ ಅಂತ ಹೇಳಿ ನಾನು ಈ ಶಾಲೆಗೆ ಆಶೀರ್ವಾದಿಸ್ತೇನೆ. ಹಾಗೂ
ಇಲ್ಲಿ ನಾನು ಪ್ರಾರಂಭಿಕ ಸೇವೆ ಅತ್ಯಂತ ಒಂದು ಸಂಭ್ರಮದಿಂದ ಮಾಡಿದೆ. ಯಾಕಂದ್ರೆ ತುಂಬಾ ಮಕ್ಕಳು ಇರ್ತಾ ಇದ್ರು, ಡಿವಿಷನ್ ಇರ್ತಾ ಇದ್ದು, ಹೀಗಾಗಿ ಈಗೇನೋ ಸ್ವಲ್ಪ ಕಡಿಮೆ ಆಗಿದೆ ಅಂತ ಇದ್ದಾರೆ ಮಕ್ಕಳು. ಆದ್ರೆ ಆ ಸಂಖ್ಯೆ ಕಡಿಮೆ ಆಗಬಾರ್ದು, ಇನ್ನೂ ಸಮೃದ್ಧಿ ಆಗಬೇಕು, ಇನ್ನು ಬೆಳಿಬೇಕು. ಸರ್ಕಾರಿ ಪ್ರೌಢಶಾಲೆ ಕೋಟೂರ್ ಅಂದ್ರೆ ಒಂದು ಹೆಸರು, ನನ್ನ ಜೀವನದಲ್ಲಿ ಅಳಿಸಲಾರದಂತ ಒಂದು ಹೆಸರು. ಇದು ಸಂಭ್ರಮ, ಸಂತೋಷ ಎಲ್ಲವನ್ನ ಇಲ್ಲಿ ತಂದು ಕೊಟ್ಟಿದ್ದೀರಾ. ತುಂಬಾ ಸಂತೋಷವಾಗ್ತಾ ಇದೆ. ನಿಮ್ಮನ್ನೆಲ್ಲರನ್ನ ನೋಡಿ ಬಹಳ ಸಂಭ್ರಮ ಆಗ್ತಾ ಇದೆ ಅಂತ ಹೇಳಿ ನನ್ನ ಎರಡು ಮಾತು. ನಮಸ್ತೆ. ಪದ್ಮ ಜಗದಾಳೆ. ಈ ಸಂಭ್ರಮದ ದಿನ ಮರೆಯಲಾರದ ದಿನ. ಈ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಾರ, ಗುರುವಂದನಾ ಕಾರ್ಯಕ್ರಮ. ಇದು ಬಹಳ ಹೆಮ್ಮೆ ತರುವಂತಹ ಒಂದು ಕಾರ್ಯಕ್ರಮ. ಮಕ್ಕಳಿಗೆ ಗುರುಗಳನ್ನ ಅರ್ಥೈಸಿಕೊಳ್ಳುವುದು, ಗುರುಗಳ ಬಗ್ಗೆ ತಿಳ್ಕೊಳ್ಳೋದು, ಇದೆಲ್ಲ ಐತಲ್ಲ, ಇದು ಬಹಳ ಎಷ್ಟೋ ವರ್ಷ ಆದ್ರೂ ಸಹ ಈ ಒಂದು ಕಲ್ಪನೆ ಮಕ್ಕಳಲ್ಲಿ ಐತಿ. ಆಮೇಲೆ ಈ ಶಾಲೆಗೆ ನಾನು ಬಂದಾಗ 2000 ಇಸ್ವಿಗೆ ಬಂದಿದ್ದೆ. 2000ದಿಂದ 2008ರವರೆಗೆ ನಾನು ಇಲ್ಲಿ ಸೇವೆ ಸಲ್ಲಿಸೇನೆ. ಅದರೊಳಗೆ 2000ದಿಂದ 2004ರವರೆಗೆ ನಾನು ವಿಜ್ಞಾನ ಶಿಕ್ಷಕಿಯಾಗಿ ಮತ್ತು ಗಣಿತ ಶಿಕ್ಷಕಿಯಾಗಿ ಸೇವೆ ಮಾಡಿದೆ. 2004ರಿಂದ 2008ರವರೆಗೆ ನಾನು ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿದೆ. ಇಲ್ಲಿ ಮಕ್ಕಳಿಗೆ ಒಂದು ವಿದ್ಯಾರ್ಥಿಗಳ ಒಂದು ಜೀವನ ಹೆಂಗೆ ಇರಬೇಕು ಅನ್ನೋದ್ರ ಬಗ್ಗೆ ನನಗೊಂದು ಕಾನ್ಸೆಪ್ಟ್ ಬಹಳ ಚಲೋ ಇತ್ತು. ಮಕ್ಕಳು ಹೆಂಗಿರಬೇಕು, ಮಕ್ಕಳ ಒಂದು ಬುದ್ಧಿಯೊಳಗೆ ಕಡಿಮೆ ಇದ್ರೂ ಅಡ್ಡಿ ಇಲ್ಲ, ಮಾನಸಿಕವಾಗಿ ಅವರು ತಮ್ಮ ಸ್ಥೈರ್ಯವನ್ನು ಕಳ್ಕೊಳ್ಬಾರ್ದು. ಮಕ್ಕಳು ಹಿರಿಯರಿಗೆ, ಗುರುಗಳಿಗೆ, ಅವರ ಮನೆಯೊಳಗಿರುವಂತಹವರಿಗೆ ಎಲ್ಲರಿಗೂ ಸಹ ಒಂದು ಮಾರ್ಗದರ್ಶಿಯಾಗಿ ಇರಬೇಕು. ತಮ್ಮ ಮಕ್ಕಳಿಗೆ ಈಗ ಮಾರ್ಗದರ್ಶಿಯಾಗಿರ್ಬೇಕು ಅವರು. ಯಾಕಂದ್ರೆ ಈಗ ನನ್ನ ಮಕ್ಕಳೆಲ್ಲ ಅವ್ರ ಅಪ್ಪ ಅವ್ವ ಆಗ್ಯಾರ. ಈಗ ಅವ್ರ ಮಕ್ಕಳಿಗೆ ಅವ್ರು ತಾವು ಮಾರ್ಗದರ್ಶಿಯಾಗಿರ್ಬೇಕು. ಮತ್ತು ಈ ವಾತಾವರಣ, ಇಲ್ಲಿ ಇರುವಂತಹ ರೀತಿ ನೀತಿ ಎಲ್ಲ ನನಗೆ ತುಂಬಾ ಹಿಡಿಸಿತ್ತು. ಯಾಕಂದ್ರೆ ಇಷ್ಟೋ ವರ್ಷ ಸೇವೆ ಸಲ್ಲಿಸಿದ್ರೊಳಗೆ ನಾ ಕೋಟೂರು ಶಾಲೆಯೊಳಗೆ ಸೇವೆ ಸಲ್ಲಿಸಿದ್ದು ನಾನು ಮರೆಯಲಾರದಂತಹ ಒಂದು ಸಂಗತಿ. ಆಮೇಲೆ ಇಲ್ಲಿ ಸೇವೆ ಸಲ್ಲಿಸುವಾಗ ಮಕ್ಕಳೆಲ್ಲ ಕೆಲವರು ಬಹಳ ಕಿಡಿಗೇಡಿಗಳಿದ್ರು. ಈ ಕಿಡಿಗೇಡಿ ಮಕ್ಕಳು ಎಲ್ಲಿ ಮಾವಿನ ತೋಪಿನಾಗ ಹೋಗಿ ಕುಂತು ಬಿಡೋರು. ಮಾವಿನ ತೋಪಿನಾಗ ಹೋಗಿ ನಾವೊಂದು ಬಡಗಿ ತಗೊಂಡು ಅವ್ ಬೆನ್ನ ಹತ್ತಿ ಅವ್ರ ಮಾವಿನ ತೋಪಿನ ತುಂಬಾ ಅಡ್ಡಾಡಿ ಅವ್ರನ್ನ ಹಿಡ್ಕೊಂಡು ಬರ್ತಿದ್ವಿ. ನಾ ಏನ್ ಹೇಳ್ತಿದ್ನಿ ಮಕ್ಕಳಿಗೆ ಅಂದ್ರ, ನೋಡಪ್ಪ, ನೀವು ವಿದ್ಯಾವಂತರಾಗ್ರಿ, ಬುದ್ಧಿವಂತರಾಗ್ರಿ, ಆಮೇಲೆ ಮಾನಸಿಕವಾಗಿ ನಿಮ್ಮ ಸ್ಥೈರ್ಯವನ್ನು ಕಳ್ಕೋಬೇಡ್ರಿ. ಜೊತೆಗೆ ನೀವು ನಾಳೆ ಏನೋ ಒಂದು ವಯಸ್ಸಿಗೆ ಬಂದ್ಮೇಲೆ, ಈಗ ಒಂದು 10 ವರ್ಷ ನೀವು ಒಂದು 7-8 ವರ್ಷ ನೀವು ಬಹಳ ಶ್ರಮ ಪಟ್ಟು ನೀವು ಶಾಲಿ ಕಲಿತ್ರ ಮುಂದೆ ನೀವು ರಾಜನಾಗಿರ್ಬೋದು. ಈಗ ನೀವು 10 ವರ್ಷ ನೀವು ಚೈನಿ ಹೊಡೆದ್ರಿ, ಮುಂದೆ ಆಯುಷ್ಯ ಪರ್ಯಂತ 60 ವರ್ಷ 70 ವರ್ಷ ಎಷ್ಟು ನಮ್ಮ ಜೀವನ ಇರ್ತತಿ, ಅಲ್ಲಿ ತನಕ ಅಂದ್ರ ನಾವು ಕಷ್ಟ ಪಡೆಯೋದನ್ನ ಆಗ್ತೈತಿ. ಅದಕ್ಕೆ ಈ ಒಂದು ಅವಧಿ ಇದು ಒಂದು ಸುವರ್ಣಾವಕಾಶ, ಸುವರ್ಣ ಕಾಲ. ಈ ಸುವರ್ಣ ಕಾಲವನ್ನು ನೀವು ಸದುಪಯೋಗ ಪಡಿಸಿಕೊಂಡು ಕಾರ್ ತೆಗೆಯೋರಾಗಬೇಡ್ರಿ. ಕಾರ್ ತೆಗೆದು ಒಬ್ರು ನಿಲ್ಬೇಕು, ನೀವು ಒಳಗೆ ಹೋಗಿ ಕುಂಡ್ರುವಂತವ್ರಾಗ್ರಿ ಅಂತ ದೊಡ್ಡ ಆಫೀಸರ್ಸ್ ಆಗ್ಬೇಕು, ದೊಡ್ಡ ಸಾಹೇಬ್ರಾಗಬೇಕು ಅಂತ ನನ್ನ ಅಪೇಕ್ಷೆ ಇತ್ತು. ಮತ್ತೆ ಕ್ಲಾಸ್ನಾಗೂ ನಾ ಫಸ್ಟ್ ಇದನ್ನ ಹೇಳ್ತಿದ್ದೆ ಹುಡುಗರಿಗೆ, ನೋಡಪ್ಪ, ನೀವು ಬಾಗಲಾಕ ಬ್ಯಾಗ್ ಹಾಕೊಂಡು ಕಸಬರಿಗೆ ಕಸ ಹೊಡ್ಯಾಕ ಹೋಗ್ಬೇಡ್ರಿ, ಚಲೋ ಆಫೀಸರ್ಸ್ ಆಗ್ರಿ, ಚಲೋ ವಿದ್ಯಾವಂತರಾಗ್ರಿ, ಜಾಣರಾಗ್ರಿ. ಅದ ನಿಮಗೆ ಪ್ರಥಾ ಬೀಳ್ತೈತಿ, ಮಕ್ಕಳಿಗೆಲ್ಲ ಪ್ರಥಾ ಬೀಳ್ತೈತಿ. ಹಂಗ ಉತ್ತಮವಾದಂತಹ ನನ್ನ ಸೇವೆಗೆ ಇಲ್ಲಿ ಉತ್ತಮವಾದಂತಹ ಮಾರ್ಗದರ್ಶನ ನನಗೂ ಸಿಕ್ಕತ್ತೆ. ಜೊತೆಗೆ ಮಕ್ಕಳು ಯಾವ ರೀತಿ ನಾವು ಅವ್ರನ್ನ ತಿರುಗಬೇಕು, ಊರಿಗೆ ಸಹಿತ ಹೋಗ್ತಿದ್ದ, ಕೋಟೂರಿಗೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಮಕ್ಕಳನ್ನೆಲ್ಲ ಸೇರಿಸಿ, ಅವ್ರ ಪಾಲಕರನ್ನ ಸೇರಿಸಿ, ಪಾಲಕರಿಗೆ ಕೆಲವರು ಅನ್ಪಡ್ ಇರ್ತಾರ, ಅವರಿಗೆ ಮಕ್ಕಳನ್ನ ಅವ್ರು ತಮ್ಮ ಕೆಲ್ಸಕ್ಕೆ ತಾವು ಹೋಗ್ಬಿಡ್ತಾರ. ಮಕ್ಳ ಶಾಲೆಗೆ ಹೋಗ್ತಾವಂತ ಅವ್ರು ತಿಳ್ಕೊಂಡಿರ್ತಾರ. ಇವು ಶಾಲೆಗೆ ಹೋಗಂಗಿಲ್ಲ, ಏನಿಲ್ಲ, ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ, ಆ ಗಿಡದ ಸದ್ಯಾಗ ಹೋದ್ನಿ, ಈ ಗಿಡದ ಸದ್ಯಾಗ ಹೋದ್ನಿ ಅಂತ ಇಂಥದೆಲ್ಲ ಮಾಡ್ತಿದ್ರು. ಅದೆಲ್ಲ ಸ್ವಲ್ಪ ನನ್ನ ಒಂದು ಅವಧಿ ಒಳಗೆ ನಾನು ಪ್ರಾಮಾಣಿಕ ಸೇವೆಯನ್ನು ಮಾಡೀನಿ ಅಂತ ನಾನು ಅನಿಸ್ಕೊಂಡೇನಿ. ಮೇಡಮ್, ಈಗ ನೀವು ಇದ್ದಾಗ ಆ ಮಾವಿನ ತೋಪ ಒಳಗೆ ಕೂತ್ಕೊಳ್ತಿದ್ರಲ್ಲ ಹುಡುಗರು, ಅವೇನಾರು ಬಂದಿದ್ದಾರೆ ಇವತ್ತಿಲ್ಲ? ಅಲ್ಲ, ಹೇಗೆ ಅನಿಸ್ತಾವ ಅವ್ರು ನೋಡಿದ್ರೆ ನಿಮ್ಮನ್ನ?
ಅಲ್ಲ ಅವ್ರು ನನಗೆ ಗೊತ್ತಾಗಂಗಿಲ್ಲ. ಈಗ ಅವ್ರಾಗ್ಲೇ ಬಂದು ಹೇಳ್ಬೇಕು. ನೀವು ಹಿಡ್ಕೊಂಡು ಬಂದ್ರಿ ಇವ್ನು ಯಾವ್ದೇನ ಅದಾರ ನೋಡ್ರಿ ಚಲೋ ಏನಿಗೆ ಅದು ಒಂದು ಟೀನ್ ಏಜ್ ಅಂತಾವಲ್ಲ, ಟೀನ್ ಏಜ್ ಬಹಳ ಕೆಟ್ಟದ್ದು. ಚಲೋನು ಮಾಡ್ತತಿ, ಕೆಟ್ಟದ್ದು ಮಾಡ್ತತಿ. ದಾಟಿದ್ರ ಮುಗೀತು. ಒಂದು ಅವಧಿ ಒಳಗ ನಾವು ಚೆನ್ನಾಗಿರ್ಬೇಕು ಅನ್ನೋದನ್ನ ತಾವಾಗ್ಲೇ ತಿಳ್ಕೊಂಡು ನಡೆದವ್ರು ಅದಾರಲ್ಲ ಅವ್ರು ಚಲೋನ ಆಗ್ಯಾರ. ಮತ್ತ ಆಮೇಲೇನು ಬುದ್ಧಿ ಬಂದು ನಾವ್ ಮೇಡಮ್ ಬಂದ ಬಡದಿದ್ರು ಅದಕ್ಕೆ ನಾವು ಚಲೋ ಆಗೇವಿ ಅಂತ ಅನ್ನೋರು ಅದಾರ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಉಷಾ ಕಮತೆ. ಕುಂಡ್ರ ಹೇಳ್ಕೊಂಡು ರೆಡಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಬೆಳಕಿನೆಡೆಗೆ ಕೊಂಡೊಯ್ಯುವ ಶಬ್ದವೇ ಗುರು. ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ನನ್ನ ಸಹಪಾಠಿಗಳು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ. ಪಾಶಾಂಕು ಅತಿ ಪೂಜಿತ ನೀನು, ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಗಿರಿಜಾಸುತನಿಗೆ ಧರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ಗಿರಿಜಾಸುತನಿಗೆ ಧರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು, ಲಂಬೋದರ ನೀನು, ಲಂಬೋದರ ನೀನು, ರಕ್ಷಿಸಿ ಕಾಪಾಡು ಗಣನಾಯಕ, ರಕ್ಷಿಸಿ ಕಾಪಾಡು. ನಾನಿಂದು ಇಂದಿನ ಕಾರ್ಯಕ್ರಮದ ಕಿರು ಪರಿಚಯವನ್ನ ಮಾಡಿಕೊಡಲು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮ ಗುರುವಂದನೆ ಹಾಗೂ ಅಪೂರ್ವ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ವಂದನೆ ವಂದನೆ ಸಾವಿರ ವಂದನೆ. ಸನ್ಮಾರ್ಗ ತೋರಿದ ನಮ್ಮ ಗುರು ಸಾಧಕರಿಗೆ ಸಾವಿರ ಸಾವಿರ ವಂದನೆ. ಶ್ರೀ ಡಿ.ಎಸ್. ಮರಿಗೌಡರ್ ಸರ್ಕಾರಿ ಪ್ರೌಢಶಾಲೆ ಕೋಟೂರ್, ಮರಿಗೌಡರವರ ಭೂದಾನದ ಸಹಾಯ ಹಸ್ತದಿಂದ ನಮ್ಮ ಪ್ರೌಢಶಾಲೆ ಸ್ಥಾಪನೆಗೊಂಡಿತು. ಹಲವಾರು ವಿದ್ಯಾರ್ಥಿಗಳ ಬಾಳಿಗೆ ಭವ್ಯ ಬೆಳಕು ನೀಡುತ್ತಿರುವ ಮಹಾನ್ ಶಿಕ್ಷಕ ವೃಂದವನ್ನ ನಮ್ಮ ಶಾಲೆ ನಮಗೆ ಕಾಣಿಕೆಯಾಗಿ ಕೊಟ್ಟಿದೆ.
ಇಂತಹ ಶಾಲೆಯಲ್ಲಿ ನಮಗೆ ಸಿಕ್ಕ ಧ್ರುವ ತಾರೆಗಳೇ ನಮ್ಮ ಹೆಮ್ಮೆಯ ಶಿಕ್ಷಕರು. ಅಂತಹ ಶಿಕ್ಷಕ ವೃಂದದ ಸನ್ಮಾರ್ಗದರ್ಶನದಲ್ಲಿ ನಾವಿಂದು ಸ್ವಾವಲಂಬನೆ ಅರ್ಥಪೂರ್ಣ ಜೀವನವನ್ನು ಕಂಡುಕೊಂಡಿದ್ದೇವೆ. ಮಹಾಸ್ವಾಮಿಗಳು ಶಿವಾನಂದ ಮಠ ಬೇಲೂರು ಹಾಗೂ ಪರಮ ಪೂಜ್ಯ ಶ್ರೀ ರಾಚಯ್ಯ ಸ್ವಾಮಿಗಳು ಶಿಂಗನಹಳ್ಳಿ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅಜ್ಜರ ಆಲಯ ಬಂದಿದ್ರು, ಅನಿವಾರ್ಯ ಕಾರಣಗಳಿಂದ ಅವರು ತಡವಾಗಿ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಗುರುವೃಂದದ ಒಂದು ನೇತೃತ್ವದಲ್ಲಿ ನಾವು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. The way for others. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ನನ್ನೆಲ್ಲ ಶಿಕ್ಷಕ ವೃಂದದವನ್ನ ಸ್ವಾಗತ ಹಾಗೂ ಪುಷ್ಪಾರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನ ನನ್ನ ಸಹಪಾಠಿ ಶಬಾನ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಗಣ್ಯರಿಂದ ವೈಶಿಷ್ಟ್ಯಪೂರ್ಣ ಸಂಪ್ರದಾಯಗಳಿಂದ ಜಗತ್ತನ್ನೇ ತನ್ನ ಕಡೆಗೆ ಸೆಳೆದ ಭಾರತದಲ್ಲಿರುವ ನಾವು ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಈ ಕಾರ್ಯಕ್ರಮದ ಉದ್ಘಾಟಕರಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಶಿವಾನಂದ ಮಠ ಬೇಲೂರು ಇವರು ಕಾರಣಾಂತರಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ. ಆದ್ದರಿಂದ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟಕರಾದ ಪರಮ ಪೂಜ್ಯ ಶ್ರೀ ರಾಚಯ್ಯ ಸ್ವಾಮಿಗಳು ಶಿಂಗನಹಳ್ಳಿ ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀ ದಿಲಾವರ್ ಆರ್ ನಾಯಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಟ್ಟೂರು ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಬಸವರಾಜ್ ಎಂ ಸಂದೂರಿ, ಶ್ರೀ ಮಹದೇವಪ್ಪ ದಂಡೆ, ಶ್ರೀ ಮಂಜು ಗೋಕಾವಿ, ಶ್ರೀ ಶೈ ಗೋಕಾವಿ, ಶ್ರೀ ಗದ್ಗೆಪ್ಪ ಗಾಂಗೆ, ಶ್ರೀಮತಿ ಎಂ ಶ್ರೀ ಕಲ್ಲಪ್ಪ ಶಿಗಳಿ ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಎನ್.ವಾಯ್. ಮರಿಗೌಡ್ ಕೋಟೂರು ಪ್ರೌಢಶಾಲೆ ಭೂಮಿದಾನ ಮಾಡಿದ್ದರಿಂದ ಇವರಿಗೆ ಮಹಾದೇವಿ ಗಾಂಗೇರ್ ಅವರಿಂದ ಪುಷ್ಪಾರ್ಪಣೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅದೇ ರೀತಿ ಗಣಿತ ಶಿಕ್ಷಕರಾದ ಎಲ್.ಎ. ನಿವೃತ್ತ ಸಹಶಿಕ್ಷಕರು ಇವರಿಗೆ ಸ್ವಾಗತ ಸುಸ್ವಾಗತ. ಆದಷ್ಟು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಜೋರಾದ ಚಪ್ಪಾಳೆ ಹೊಡಿಬೇಕು. ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ಶಬಾನವನ್ನು ತುಂಬ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಗುರುವಿನ ಗುಲಾಮನಾಗುವ ತನಕ ದೊರೆಯದೆಯ ಮುಕ್ತಿ. ಇದರ ನಾನುಡಿಯಂತೆ ನಾವು ಗುರುಗಳಿಗೆ ಈಗ ಗುರುಚರಣ ಪೂಜೆಯನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನೆರವೇರಿಸಲಾಗುತ್ತಿದೆ. ಆತ್ಮೀಯ ಸಹಪಾಠಿಗಳೇ, ಇಂತಹ ಒಂದು ಅಪೂರ್ವ ಸಮಯ ಮತ್ತೆ ನಮ್ಮ ಜೀವನದಲ್ಲಿ ಎಷ್ಟು ದಿನಗಳ ನಂತರ ಬರುತ್ತೋ ಗೊತ್ತಿಲ್ಲ.
ಬೇಲೂರಿನ ಹಿರಿಯರಾದಂಥ ಗಂಗಪ್ಪನ ಅವರಿಗೆ ಮದರ್ ಸಾಬ್ ಇಸಾಕ್ ಬ್ಯಾಳಿ ಅವರಿಗೆ ಬಸವರಾಜ್ ಅಳಗಡೆಯಿಂದ ಪುಷ್ಪ ಎಲ್ಲರೂ ಚಪ್ಪಾಳೆ ಹೊಡೆದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಎಲ್ಲರನ್ನು ಕೈ ಮುಗಿದು ಕೇಳ್ಕೊತಿದ್ದೇನೆ. ಹಾಗೂ ಈ ಕೋಟ್ರು ಶಾಲೆಯ ಹಳೆಯ ವಿದ್ಯಾರ್ಥಿ, ಅದು ವಿಶೇಷವಾಗಿ ಜಳಗ ಟೀಚರ್ ಅವರ ಅಪ್ಪಟ ಶಿಷ್ಯರು ಇವರಿಗೆ ಎಲ್ಲರೂ ಇನ್ನೊಮ್ಮೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರುವುದಾಗಿ ಕಳಕಳಿಯಿಂದ ಕೇಳ್ಕೊತಿದ್ದೇನೆ. ಇವರಿಗೆ ಪುಷ್ಪವನ್ನು ಕೊಟ್ಟು ನಮ್ಮ ವಿಶ್ವ ಸ್ನೇಹಿತರು ಬರಮಾಡಿಕೊಳ್ಬೇಕಂತ ಕೇಳ್ಕೊತಾರೆ. ಮುಂದಿನ ಕಾರ್ಯಕ್ರಮ ಅದುವೇ ಗುರುಚರಣ ಪೂಜೆ ಹಾಗೂ ಗುರುಗಳಿಗೆ ಸನ್ಮಾನ. ನಮ್ಮ ಹೈಸ್ಕೂಲ್ ಒಂದಿದೆ. ಆ ಎಲ್ಲ ಊರಿನ ವಿದ್ಯಾರ್ಥಿಗಳು, ಅಂದ್ರೆ ನನ್ನ ಬ್ಯಾಚ್ ವಿದ್ಯಾರ್ಥಿಗಳು ನಮ್ಮ ಹೈಸ್ಕೂಲಿಗೆ ಬರ್ತಾ ಇದ್ರು. ಹಾಗಾಗಿ ಎಲ್ಲರ ಒಂದು ಸಹಭಾಗಿತ್ವ ಇರಲಿ ಅಂತೇಳಿ ನಾವು ಇಬ್ಬಿಬ್ಬರು ಶಿಕ್ಷಕರನ್ನ ಕರೆದು ಎಲ್ಲ ಊರಿನ ಎಲ್ಲ ವಿದ್ಯಾರ್ಥಿಗಳನ್ನ ಕರೆದು ಅವರಿಗೆ ಸತ್ಕರಿಸುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮೊದಲನೇದಾಗಿ ಶ್ರೀಮತಿ US ಕಂತೆ ಮೇಡಮ್ ಹಾಗೂ SL ಶೇಷಗಿರಿ ಮೇಡಮ್ ಅವರ ವಿಷಯ ಒಂದು ಪುಣ್ಯದ ಕೆಲಸ. ನಮಗೆ ಸನ್ಮಾರ್ಗ ತೋರಿಸಿದ, ಜ್ಞಾನಾರ್ಜನೆ ನೀಡಿದ, ಹಿತವಚನವನ್ನ ಬೋಧಿಸಿದ ನಮ್ಮ ಗುರು ವೃಂದದ ಚರಣವನ್ನ ಸ್ಪರ್ಶಿಸುವುದು, ಅವರನ್ನ ಸತ್ಕರಿಸುವುದು ವಿದ್ಯಾರ್ಥಿಗಳಾದ ನಮಗೆ ಹೆಮ್ಮೆಯ ವಿಷಯ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಳ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ. ನಮ್ಮ ಸಹಪಾಠಿಗಳು ಗುರುವಿನ ಆಶೀರ್ವಾದವನ್ನ ಪಡೆದುಕೊಳ್ತಾ ಇದ್ದಾರೆ. ಅದ್ಭುತದಲ್ಲಿ ಅದ್ಭುತ ಈ ಕಾರ್ಯಕ್ರಮ. ಶಿಕ್ಷಣ ಜೀವನದಲ್ಲಿ ಒಂದು ಅತ್ಯುತ್ತಮ ಕಾರ್ಯಕ್ರಮ, ಕೋಟಿ ಪುಣ್ಯಗಳಿಗೆ ಸಮಾನ ಈ ಒಂದು ಕಾರ್ಯಕ್ರಮ. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪಾದಚರಣ ಪೂಜೆಯ ನಂತರ ಸಹಪಾಠಿಗಳು ನಮ್ಮ ಶಿಕ್ಷಕ ವೃಂದವನ್ನ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆಯ ಮೂಲಕ ಅರಿವಿನ ಬುದ್ಧಿ ಶಕ್ತಿಯ ಗುರುವಿಗೆ, ಸಂಸ್ಕಾರ ಸಂಸ್ಕೃತಿಯ ಕಲಿಸುತ್ತಾ ಬಾಳ ಬೆಳಗಿಸಿದ ಗುರುವಿಗೆ ವಂದನೆ, ಅಭಿನಂದನೆ. ಮಗುವಿನ ಮನಸ್ಸು ನಮ್ಮದು, ನಮ್ಮ ಮನಸ್ಸಿಗೆ ವಿಧಿಯ ಬುದ್ಧಿ ತಟ್ಟಿದ ಗುರುವಿಗೆ ವಂದನೆ. ಪೂರ್ವ ಒಂದು ಸೌಭಾಗ್ಯದ ವಿಷಯ. ನಮ್ಮ ಗುರುಗಳ ಚರಣಕ್ಕೆ ನೀರನ್ನು ಅರ್ಪಿಸಿ ಹೂಗಳಿಂದ ಅಲಂಕರಿಸುವಂಥದ್ದು ನಿಜಕ್ಕೂ ಇದು ನಮ್ಮ ಸೌಭಾಗ್ಯ. ಗುರುವೇ ಪರಬ್ರಹ್ಮ ಸ್ವರೂಪ, ಗುರುವೇ ಚರಾಚರ ಚಿನ್ಮಯ ರೂಪ, ಗುರುವೇ ಆದಿ, ಗುರುವೇ ಅಂತ್ಯ, ಆದಿ ಅಂತ್ಯ ಹಿತಾತ್ಮ ಸ್ವರೂಪ. ಗುರುಚರಣ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ. ಅಂತೆಯೇ ಇದೇ ವಿದ್ಯಾರ್ಥಿಗಳು ನಮ್ಮ ಈವರು ಶಿಕ್ಷಕರನ್ನ ಸನ್ಮಾನಿಸಬೇಕೆಂದು ತಿರುಕಪ್ಪ ಪೂಜೆ ತಯಾರಿಯಲ್ಲಿದೆ. ಬಸವರಾಜ್ ಅಳಗೋಡಿ. ಜೋರಾದ ಚಪ್ಪಾಳೆ. ಮೌಲಾಸಾಬ್ ಹಂಗರ್ಗಿ, ಮಹಾದೇವಿ ಗಾನ್ಗೆ, ಸುಧಾ ಪಾಟೀಲ್, ಸುಜಾತಾ ಪಾಟೀಲ್ ಮೇಡಮ್, ತಾವು ದಯವಿಟ್ಟು ಆಸನವನ್ನು ಅಲಂಕರಿಸಬೇಕು. ನಮ್ಮ ಗುರುಚರಣ ಪೂಜೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಮನದಾಳದಿಂದ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಎಲ್ಲ ಸಹ
ಗುರುಚರಣ ಪೂಜೆ, ಗುರುಗಳಿಗೆ ಸತ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವ ನನ್ನ ಸಹಪಾಠಿಗಳಿಗೆ, ನನ್ನ ಶಿಕ್ಷಕ ವೃಂದಕ್ಕೆ ನಿಜಕ್ಕೂ ಇದೊಂದು ಅತ್ಯಪೂರ್ವ ಕೋಟಿ ಪುಣ್ಯದ ಫಲದ ಸಮಾನ ಎಂದು ನಾನು ಭಾವಿಸುತ್ತೇನೆ. ನಿಜವಾಗ್ಲೂ ಒಂದು ಅದ್ಭುತ ಕಾರ್ಯಕ್ರಮ. ಬಾಳಿನ ಪಯಣಕ್ಕೆ ಅರಿವಿನ ಬುದ್ಧಿಯದ ಕಳ ಗುರುವಿಗೆ ಸಂಸ್ಕಾರ ಸಂಸ್ಕೃತಿಯ ಕಲಿಸಿದ ಬಾಳ ಬೆಳೆಸಿದ ಗುರುವಿಗೆ ವಂದನೆ, ಅಭಿನಂದನೆ. ಈ ಒಂದು ಗುರುಚರಣದ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಹಪಾಠಿಗಳು. ಎಲ್ಲರೂ ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಬೆಳಗಾವಿ. ಜೋರಾದ ಚಪ್ಪಾಳೆ ಮೂಲಕ ತಮ್ಮ ಜೋರಾದ ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕು. ನಮ್ಮ ಸಹಕಾರಿಗಳು ನಿರ್ವಹಿಸ್ತಾ ಇದ್ದಾರೆ. ವಂದನೆ ವಂದನೆ, ಸಾವಿರ ವಂದನೆ. ನೋಡಲು ದಾರಿಯ ತೋರಿದ ಗುರುವಿಗೆ ವಂದನೆ, ಅಭಿನಂದನೆ. ನಮಗೆಲ್ಲ ಸದಾ ಸನ್ಮಾರ್ಗವನ್ನ ತೋರಿದ, ತಮ್ಮ ಹಿತವಚನಗಳ ಮೂಲಕ ಸರಿದಾರಿ ತೋರಿದ, ಮಾರ್ಗದರ್ಶನ ನೀಡಿದ ಗುರುಗೆ ಒಂದು ಅತ್ಯದ್ಭುತ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಗುರುವಿಗೆ ಕೋಟಿ ನಮನ. ನಮ್ಮ ಕೈಯ ಹಿಡಿಯುತ್ತಾ ಕರೆದೊಯ್ದ ಬೆಳಕು ತೋರುವಾಗಿ ಬೆಳಗೋದು ನಮ್ಮ ಬೆಳೆಸಲು. ಭಾಷೆಯ ಅಮೃತ ಕುಡಿಸೋದ ಈ ಒಂದು ಶಾಲೆಯಲ್ಲಿ ಕಲಿತು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈ ಒಂದು ಸಭೆಯಲ್ಲಿ ಒಂದು ಈ ಎಲ್ಲ ಗುರುವೃಂದಗಳ ಮುಂದೆ ಒಂದು ಅದ್ಭುತವಾದ ಕ್ಷಣ. ಎಲ್ಲರೂ ಜೋರಾಗಿ ಚಪ್ಪಾಳೆ. ಇದೇ ಶಾಲೆಯಲ್ಲಿ ಓದಿ, ಇದೇ ಶಾಲೆಯಲ್ಲಿ ಹಾಗೂ ಇದೇ ಊರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥವರು ಮತ್ತೆ ಅವರ ಜಗಾಟಿಕರ ಕೆಟ್ಟ ಶಿಷ್ಯರು, ಆತ್ಮೀಯ ಒಳ್ಳೆಯ ವಿದ್ಯಾರ್ಥಿಗಳು, ಅವರನ್ನು ಎಲ್ಲರೂ ಹುರಿದುಂಬಿಸಬೇಕು. ಜೋರಾದ ಚಪ್ಪಾಳೆ. ಅದನ್ನು ನಿರ್ವಹಿಸುವುದು ನಿಜವೂ ಸೌಭಾಗ್ಯ. ಅಂತೆಯೇ ನಾವಿವತ್ತು ನನ್ನೆಲ್ಲ ಯೋಧರಿಗೆ, ನನ್ನ ಸಹಪಾಠಿಗಳ ಯೋಧರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನನ್ನ ಸಹಪಾಠಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಇನ್ನು ದೇಶ ಸೇವೆಯಲ್ಲಿ ಇದ್ದಾರೆ, ಅದಕ್ಕಾಗಿ ಅವರ ಕುಟುಂಬ ವರ್ಗದವರು ಬಂದಿದ್ದಾರೆ. ದಯಮಾಡಿ ಸ್ಟೇಜ್ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ತುಂಬಾ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಬರಮಾಡಿಕೊಳ್ಳಿ.
ವೃಂದಕ್ಕೆ ಇಲಾಹಿ ಹನುಮ್ನಾಳ್ ಹೀಗಾಗಿ ಅವರ ಕುಟುಂಬಸ್ಥರನ್ನ ನಾವು ಆಹ್ವಾನ ಮಾಡಿದ್ವಿ. ದಯಮಾಡಿ ಜೋರಾದ ಚಪ್ಪಾಳೆ. ಶಿಕ್ಷಕ ವೃಂದದವರು ಹಾಗೂ ಅಧ್ಯಕ್ಷರು, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಎಲ್ಲರಿಗೂ ಒಂದು ಕಳಕಳಿ ವಿನಂತಿ, ಎಲ್ಲರೂ ಎಲ್ಲರಿಗೂ ಈ ಒಂದು ದೇಶ ಕಾರ್ಯದರಿಗೆ ನಮ್ಮ ಇರುವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ದೇಶ ರಕ್ಷಣೆಯಲ್ಲಿ ನಮ್ಮ ರಕ್ಷಣೆ ಹಾಗೂ ನಮ್ಮ ಭಾರತ ಮಾತೆಯ ರಕ್ಷಣೆಯನ್ನ ತನ್ನ ಮೊದಲಿಗೆ ಸೇವೆಯನ್ನು ಸಲ್ಲಿಸಿದ ದೇಶ ರಕ್ಷಣೆಗೆ ಒಂದು ಧನ್ಯವಾದಗಳು. ಸಹಪಾಠಿಗಳಿಗೆ ಧನ್ಯವಾದಗಳು. ಸಹಪಾಠಿಯಾಗಿ ಹಾಗೂ ನಮ್ಮ ಗುರುವೃಂದದಲ್ಲಿ ಶಿಕ್ಷಣವನ್ನ ಪಡೆದುಕೊಂಡು ಈಗ ದೇಶಕ್ಕಾಗಿ ಗಡಿಯಲ್ಲಿದ್ದಾರೆ ಅಂದ್ರೆ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಪ್ರೌಢಶಾಲೆಯ ಪ್ರಿನ್ಸಿಪಾಲ್ ನಮ್ಮ ಪಾಟೀಲ್ ಪಿಕ್ಚರ್ ಅವರೇ ಹಾಗೂ ನಮ್ಮ ಹಿರಿಯರಾದಂಥ ಯಲ್ಲಪ್ಪ ಗೌಡರವರ ಸುಪುತ್ರರಾದಂಥ ನಮ್ಮ ಗೌಡರವರೇ, ಈ ವೇದಿಕೆಯನ್ನು 2004 2005 SSLCಯ ಈ ಗುರುವಂದನ ಅಭಿನಂದನಾ ಕಾರ್ಯಕ್ರಮ ಸಲ್ಲಿಸಿದ ಎಲ್ಲ ನನ್ನ ಅಣ್ಣ ಅಕ್ಕ ತಂಗಿಯರಿಗೂ ಒಂದು ನಮಸ್ಕರಿಸುತ್ತಾ, ಈ ವೇದಿಕೆ ಒಂದು ಗುರುವಂದನ ಅಂದರೆ ಗುರುವಂದನು ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಸಲ್ಲಿಸುತ್ತ ಕೃತಜ್ಞೆ ಹಾಗೂ ಅಭಿನಂದನೆ. ಇದು ಎಲ್ಲರಿಗೂ ಬರುವಂತ ಸೌಭಾಗ್ಯ ಅಲ್ಲ. ಯಾಕಂದ್ರೆ ಎಲ್ಲರೂ ಅವ್ರ ಕಲೆಯಲ್ಲಿ ಒಂದು ಕಲ್ತೋಗಿರ್ತಾರೆ. ಆದರೆ ನೀವು ಒಂದು 2004 2005 ವಿದ್ಯಾರ್ಥಿಗಳು ಈ ಒಂದು ಗುರುವಂದನ ಕಾರ್ಯಕ್ರಮ ಮಾಡಿದಾರಂದ್ರೆ ನಾನು ನಿಮ್ಗೆ ಚಿರೋನಿಧಿಯಾಗಿರ್ತೇನೆ. ಯಾಕಂದ್ರೆ ಅದೇ ವೇದಿಕೆಯಲ್ಲಿ ಅದೇ ಶಾಲೆಯಲ್ಲಿ ನಾವು ಕಲ್ತಿದ್ದೇವೆ. ಆ ಶಾಲೆಯಲ್ಲಿ ನಾ ಕಲ್ತಿದ್ದ ವಿದ್ಯಾರ್ಥಿಗೆ ನಮ್ಮ ಗುರುಮಾತೆಯವರ ಒಂದು ವೇದಿಕೆಯನ್ನು ನನಗೂ ಹಂಚಿಕೆ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಚಿರೋರಿನಿ ಅಂತ ಹೇಳ್ತೇನೆ. ಆಮೇಲೆ ಅದು ದೇವರಿಗೆ ನಮ್ಗೆ ಕೊಟ್ಟ ಒಂದು ದೊಡ್ಡ ಅವಕಾಶ. ಯಾಕಂದ್ರೆ ಎಲ್ಲರಿಗೂ ಪದೇ ಅವಕಾಶಗಳು ಸಿಗೋದಿಲ್ಲ. ಯಾಕಂದ್ರೆ ತಾಯಿ ಜನ್ಮ ನೀಡುತ್ತಾಳೆ, ಒಂದು ತಾಯಿ ಜನ್ಮ ನೀಡುತ್ತಾಳೆ. ಅದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕವಾಗಿ, ಸೂಚಕರಾಗಿ, ಒಂದು ಗುರಿಯಾಗಿ, ಒಂದು ಗುರಿಯನ್ನು ಮುಳುಗುವಾಗಿ ಯಾರವರು ಕಲಿಸ್ಬೇಕಂದ್ರೆ ಅದು ಗುರುಮಾತೆಯವರು. ಯಾಕಂದ್ರೆ ನಾವು ಹಳ್ಳಿಗಳಂತ ಬಂದಿದ್ದವರು, ಹಲವು ಜಾತಿಯರು, ಹಲವು ವಿಧಾನ ಮಾಡೋರು. ಆದ್ರೆ ಯಾವುದೋ ಗುರುಮಾತೆಯವರು, ಯಾವುದೇ ಒಂದು ನನ್ನ ವಿದ್ಯಾರ್ಥಿಯನ್ನು SSLC ಆದ್ಮೇಲೆ ನಿನಗೆ 100 ದಾರಿ. SSLC ಆದವ್ರಿಗೆ ಈಗ ನಿಮ್ಮ ಜೊತೆ ಇದ್ದಾರೆ. SSLC 7, 8 ಬಿಟ್ಟಿದ್ದಾರೆ. ಆದ್ರೆ ನಾವು SSLC ಆದವರು ಇವತ್ತಿಗೆ ಸನ್ಮಾನ ಮಾಡಿದ್ರು ನಮ್ಮ ದೇಶ ಕಾಯೋರಿಗೆ ಅಂತೇಳಿ. ಯಾವುದೇ ಒಂದು ನಿಮಗೆ ಒಂದು ವೇದಿಕೆ ಮೇಲೆ ಹೇಳ್ತೇನೆ, ಯಾವುದೇ ಒಂದು ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಒಂದು ವಿದ್ಯಾರ್ಥಿಗಳು ಕಲಿತಾರೆ, ಅವರು ಮೊದಲು ದೇಶ ಕಾಯೋರಾಗಿರ್ತಾರೆ, ಒಬ್ಬ ರೈತ ಆಗಿರ್ತಾನೆ ಏನು. ಆದ್ರೆ ಇವರೇ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಶಾಲೆ ಕಲ್ತಾರನೇ ನಮ್ಮ ದೇಶ ಕಾಯೋರು, ಹೊತ್ತು ನಮ್ಮ ರೈತರು, ಅವರೇ ನಮ್ಮ ಬೆಳಕು. ಯಾಕಂದ್ರೆ ನೋಡ್ರಿ, ಇವತ್ತಿನ ದಿನ ಸಿಟಿಯಲ್ಲಿ ಎಲ್ಲ ಕಲ್ತವರು ಇಂಜಿನಿಯರು, ಡಾಕ್ಟರ್ಸ್ಗಳು ತಮ್ಮ ವೈಯಕ್ತಿಕವಾಗಿರ್ತಾರೆ. ಆದ್ರೆ ಗ್ರಾಮೀಣ ಮಟ್ಟದಲ್ಲಿ ಯಾರೋ ಕಲ್ತವರು ಅವರವರ ಆರ್ಥಿಕ ಪರಿಸ್ಥಿತಿ ಸರಿ ಇರುತ್ತೋ ಸರಿ ಇರುವುದೋ ಆ ಅನುಗುಣವಾಗಿ SSLC ಆದಂಥವ್ರು ಒಬ್ಬ ವ್ಯಾಪಾರ ಆಗಿರ್ತಾನೆ, ಒಬ್ಬ ದೇಶ ಕಾಯೋನಾಗಿರ್ತಾನೆ, ಒಬ್ಬ ಇಂಜಿನಿಯರ್ ಆಗಿರ್ತಾನೆ, ಒಬ್ಬ ಡಾಕ್ಟರ್ ಆಗಿರ್ತಾನೆ. ಆದರೆ ನೀವು ಇವತ್ತು 2004 ಬ್ಯಾಚಿನ ವಿದ್ಯಾರ್ಥಿಗಳಿಗೆ 20 ವರ್ಷ, ಇವತ್ತಿಗೆ 20 ವರ್ಷ ದಿನದಿಂದ ಹಿಂದಿನ ನೆನಪುಗಳು ಇವತ್ತು ನಮ್ಗೆಲ್ಲ ತರಿಸ್ಕೊಟ್ಟಿದ್ದೀರಂದ್ರೆ ನಿಮ್ಗೆ ನಾವು ಚಿರೋರಣಿ ಇರ್ತೇವೆ. ಯಾಕಂದ್ರೆ ಇವತ್ತು ನಾನೇ ನಿನ್ನೆ ಇಲ್ಲ ನೀವೊಂದು ಇವತ್ತು ನಿಮ್ಗೆ ಅಧ್ಯಕ್ಷಸ್ಥಾನ ಕರೆಸಿದ್ದೀವಿ ಅಂತ ನಾ ಹೇಳಿದೆ. ನಮ್ಮ ಗುರುಗಳ ಮುಂದೆ ಕಲಿಸಿದ್ರೆ ನಾಯಂಗ ಬಂದ್ಕರ್ ಅಧ್ಯಕ್ಷಸ್ಥಾನ ತಗೋಲಿ.
ಅವರು ನನಗೆ ದೇದಾರು ಬಡದಾರು. ಯಾಕಂದ್ರೆ ನಾವು ಜಗದಾಳ ಟೀಚರ್ ಅಪ್ಪಟ ಶಿಷ್ಯ. ಯಾಕಂದ್ರೆ ಏ ನಾಯಕ, ನೀ ಮೊದಲು SSLC ಪಾಸ್ ಆಗಲಿ, ಆಮೇಲೆ ಏನು ಕಿಡಿಗೇಡಿ ಮಾಡ್ತೀವಿ ಮಾಡು, ಮೊದಲು SSLC ಪಾಸ್ ಆಗಲಿ ಅನ್ನೋರು. ಆಮೇಲೆ ಹಂಗೆ ನಮ್ಮ ಗೌಡ್ರು ಅವ್ರು ಬರ್ತಾ ಇರೋದ್ರಿಂದ ಓಡ್ ಹೋಗ್ತಿದ್ವಿ. ಆ ನೆನಪುಗಳು ನನ್ನ ನಿಂದು ಬಂದಾವ. ಯಾಕಂದ್ರೆ ನಾನು ನೀನು ಕುಂತಿದ್ದಾಗ ನನ್ನ ಮಕ್ಕಳು ಕೇಳಿರು, ನೀವು 20 ವರ್ಷ 25 ವರ್ಷದ ಹಿಂದೆ ನೀವು ಏನು ಮಾಡ್ತಿದ್ರಪ್ಪ ಅಂತ ಹೇಳ್ತಾರೆ. ಇವತ್ತು ನಾವು ಬರೀ ಟೆನ್ಷನ್ ಅಲ್ಲಿ ಬೆಳಗ್ಗಿಂತ ಸಾಯಂಕಾಲ ಮಠ ನಮ್ಮ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಬರೀ ಒಂದು ಜೀವನ ಸಾಕ್ಸೋಕೆ ಓಡಾಡ್ತಿರ್ತೀವಿ. ಆದರೆ ನೀವು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಇವತ್ತು ಬಂದು ಹಳೆ ನೆನಪುಗಳು, ನಾವು ಹಿಂಗಿದ್ದೀವಿ, ಒಂದು ಸೌಮರ್ಯದಿಂದ ಬದುಕಾಯ್ತಿದ್ದೀವಿ. ಅವಾಗ ನಮ್ಮ ಕಡೆ ಯಾವ್ದು ಜಾತಿ, ಯಾವ್ದು ಭೇದ ಯಾವ್ದು ಇದ್ರಿಕಿಲ್ಲ. ಯಾಕಂದ್ರೆ ಎಲ್ಲರೂ ಇವತ್ತು ನೋಡಿ ಬಿಸಿ ಊಟ ಎಲ್ಲ ಇದೆ ಶಾಲೆಯಲ್ಲಿ. ಅವಾಗ ನಮ್ಗೆ ಯಾವ ಶಾಲೆಯಲ್ಲಿ ಬಿಸಿ ಊಟ ಇದ್ರಿಕಿಲ್ಲ. ನಾವೇ ಬೆಳಗ್ಗೆ ಎದ್ದು ನಮ್ಮ ತಾಯಿಂದ್ರೆ ಕಟ್ಕೊಂಡು ಇರ್ತಿದ್ವಿ. ಟೀಚರ್ ನಮ್ಗೆ ಬಡಿತಿದ್ರು. ಅವಾಗ ನಾವು ಊಟ ಬೇರೆ ಬೇರೆ ಟೀಚರ್ಗಳಿಗೆ ಕಳೆದ ಊಟ ತೋತಿದ್ವಿ. ಅವನ ಊಟ ನಾ ತಿಂತಿದ್ವಿ, ನಮ್ಮ ಊಟ ಅವ್ರು ತಿಂತಿದ್ರು. ಯಾರ್ಯಾರು ನಮ್ಗೆ ಯಾರ್ಯಾರು ಅನುಕೂಲ ಆಗುವಂಗೆ ನಮ್ಗೆ ಗೆಳೆಯರು ಒಂದೊಂದು ಗಿಡಕ್ಕೆ ಬಿಡ್ಕೊಂತು ಅಲ್ಲಿ ಊಟ ಮಾಡಿ, ಗೌಡ್ರು ಹೊಲದಾಗ ಮಾವಿನಕಾಯಿ ತುಡುಗು ಮಾಡಿ ಅದನ್ನ ತಿಂದು ಟೀಚರ್ಗಳ ಕಡೆ ಬಂದು ಅದನ್ನು ಬಡಿಸ್ಕೊಂಡು ಏನಿಲ್ಲ ನೀವು ಶಾಲೆ ಕಲಿಯಾಕ್ ಬಂದಿರು, ತುಡುಗು ಮಾಡಾಕ್ ಬಂದಿರು ಅಂತ ಹೇಳ್ತಿದ್ರು. ಆ ದಿನ ನಮ್ಗೆ ನೆನಪಾಗತ್ತಾವ. ಯಾಕಂದ್ರೆ ಇವತ್ತು ಎಲ್ಲ ನಾವು ನೋಡ್ತಾ ಇದ್ದೇವೆ, ನಮ್ಗೆ ಹೆಮ್ಮೆ ಪಡ್ತಾ ಇದೆ. ಯಾಕಂದ್ರೆ ನಾವು ಮಾಡ್ಬೇಕಂತೇಳಿ ಪ್ರಯತ್ನ ಪಟ್ಟಿವಿ, ಅದನ್ನ ಅನಾಕಾರಣ ಆಗಲಿಲ್ಲ. ಆದ್ರೂ ನಮ್ಮ ನೆನಪು ಇರಲಿ ಅಂತೇಳಿ ನಾವು ಹೈಸ್ಕೂಲ್ ಶಾಲೆ ಕಲ್ತಿದ್ದಕ್ಕೆ ಪೇಂಟ್ ಮಾಡಿಸ್ಕೊಟ್ಟಿವಿ ಎಲ್ಲರೂ ಒಂದು 5-6 ಗೆಳೆಯರು ಕೂಡಿ. ಆದ್ರೆ ಇಂಥ ದೊಡ್ಡ ಫಂಕ್ಷನ್ ಮಾಡಕ್ ಆಗಲಿಲ್ಲ. ಯಾಕಂದ್ರೆ ಜೀವನದಾಗ ಇವೆಲ್ಲ ಇರೋರಿ ಸಮಾಜ ಸೇವೆಗಾಗಿ ನೀವು ಇವತ್ತು ಯಾವುದೋ ಒಂದು ಪರಿಸ್ಥಿತಿ ಒಳಗ ಇವತ್ತೆಲ್ಲ ಸ್ವಲ್ಪ ಸಾಮರಸ್ಯಕ್ಕೆ ಇವತ್ತೇನು ಮಾಡ್ಕೊಂಡಿರಿ, ಅದನ್ನ ಬಹಳ ಖುಷಿ ಪಟ್ಟಿದೆ. ಯಾಕಂದ್ರೆ ಇವತ್ತಿನ ದಿನ ನಮ್ಮ ಗುರು ಮಾತಾಡಿದ್ರಿಗೆ ನನಗೊಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ರಿ. ನಿಮ್ಗೆಲ್ಲರಿಗೂ ನಾನು ಚುರುನೆ ಹೇಳ್ತೇನೆ. ಇನ್ನೊಮ್ಮೆ ನನಗೆ ಹೀಗೆ ಇರಲಿ ಅಂತೇಳಿ ನನಗೆ ಆ ಮಾತುಗಳನ್ನು ಕಲಿಸೋದಕ್ಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೆ ಅನೇಕ ಧನ್ಯವಾದಗಳು ಹೇಳಿ ನಾನು ಯಾವ ಮಾತುಗಳನ್ನು ಮುಗಿಸುತ್ತೇನೆ. ಸುಂದರವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಇಲ್ಲಿ ಗುರುವಂದನಾ ಕಾರ್ಯಕ್ರಮ ಅತಿ ಮಹತ್ವದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದೊಳಗ ಸ್ನೇಹ ಸಮ್ಮಿಲನ ಇಟ್ಕೊಂಡಿದ್ದೀವಿ. ಸ್ನೇಹ ಸಮ್ಮಿಲನ ಆಗಿನ ಒಂದು 20 ವರ್ಷದ ಹಿಂದಿನ ಒಂದು ನೆನಪು. ಆಗ ಹೆಂಗಿದ್ವಿ, ಆಗ ಹೆಂಗ್ ನಾವು ಸ್ಕೂಲಿಗೆ ಹೋಗಿ ಬರ್ತಿದ್ವಿ, ನಾವು ಹೆಂಗೆ ಶಿಕ್ಷಕರ ಜೊತೆಗೆ ಇದ್ವಿ ಅನ್ನುವಂತಹ ಒಂದು ಸವಿ ನೆನಪನ್ನ ನೀವು ಇಟ್ಕೊಂಡಿದ್ದೀವಿ. ಈ ಒಂದು ಮಹತ್ವವಾದಂತಹ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರೂ ಅತಿ ಉತ್ಸುಕತೆಯಿಂದ ಮಾಡಿದ್ರು. ಇಲ್ಲಿ ಈ ಗುರುವಂದನಾ ಕಾರ್ಯಕ್ರಮ ನೀವು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನ ಹೇಳ್ತಾ ಇದ್ದೀನಿ. ಹಿರಿಯರಿಗೆ ಗೌರವ ಕೊಡೋದು, ಆಮೇಲೆ ಗುರುಗಳಿಗೆ ಗೌರವ ಕೊಡೋದು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತೀನಿ. ನಾನು ಇಲ್ಲಿ 2000ನೇ ಇಸ್ವಿಗೆ ಕೊಟ್ಟೂರು ಹೈಸ್ಕೂಲಿಗೆ ವಿಜ್ಞಾನ ಶಿಕ್ಷಕಿ ಅಂತ ಬಂದಾಗ ವಿದ್ಯಾರ್ಥಿಗಳು, ಕೆಲವು ವಿದ್ಯಾರ್ಥಿಗಳು ಒಂದು 25% ಅಥವಾ 30% ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಸ್ಕೂಲಿಗೆ ಬರೋದು, ಸ್ಕೂಲಿಂದ ಹೋಗೋದು ಮಾಡ್ತಾ ಇದ್ರು. ಇನ್ನು ಉಳಿದವರು ಶಾಲೆಗೆ ಬರ್ತಾ ಇದ್ರು, ಅವ್ರು ಎಲ್ಲೆಲ್ಲೋ ಇರ್ತಿದ್ರು. ಅವರನ್ನ ನಮ್ದೇ ವಿಚಾರ. ಎಲ್ಲ ನಮ್ಮ ಕಲಾವಿದರಿಗೋಸ್ಕರ ಒಂದು ಹಾಡು ಕೇಳಿ ಆನಂದಿಸಿ. ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು, ವಂದಿಸು ಪೂಜಿಸು ಪೂಜಿಸು.
ಚೆನ್ನಾಗಿರ್ಬೋದಾ? ಕಲಿಯಿರಿ, ದುಡಿಯಿರಿ, ಅಭಿಮಾನಿ ಅಭಿಮಾನಿ ನಿನ್ನ ಹೆಣ್ಣನ್ನು ಬೇಡ ಅಭಿಮಾನಿ ಅಭಿಮಾನಿ ಸುಸಂಸ್ಕೃತ ಪರಿಪ್ರಯ ನಾನು ಕಲೆಗಳ ಮೇಲೆ ಬೀಳು ಸದಿರು ಈ ಹೆಸರ ಅಲ್ಲೇ ನಮಗೆ ಬರುತ್ತೋ ಇಲ್ಲೋ ಅನ್ನೋದು ಕಲ್ಪನೆ ಕೂಡ ನಮಗೆ ಇರಲಿಲ್ಲ. ಆದ್ರೆ 2004 ಮತ್ತು 5ನೇ ವರ್ಷದ ವಿದ್ಯಾರ್ಥಿಗಳು ಇಲ್ಲ ಮೇಡಮ್ ಹೀಗೆ ಮಾಡ್ಬೇಕಂತ ಮಾಡೀವಿ ಅಂತ ಫೋನ್ ಮಾಡಿದಾಗ ತುಂಬಾ ಖುಷಿಯಾಯಿತು. ನೀವು ವಿದ್ಯಾರ್ಥಿಗಳು ಶಿಕ್ಷಕರನ್ನ ನೆನಪಿನಲ್ಲಿ ಇಟ್ಟಿದ್ದೀರಿಲ್ಲ ಅನ್ನುವ ಸಂತೋಷ ಒಂದ್ ಕಡೆ ತುಂಬಾ ಮುಖ್ಯ ನನಗೆ. ಯಾಕಂದ್ರೆ ನಾವು ಇವತ್ತು ಇಷ್ಟು ಬೆಳೆದು ಬಂದು ನಿಲ್ಲಲಿಕ್ಕೆ ಈ ಸ್ಥಾನದಲ್ಲಿ ಇವತ್ತು ಸರ್ಕಾರಿ ನೌಕರಿಯಲ್ಲಿ ನಾನು ಇದ್ದೇನೆ ಅಂತಂದ್ರೆ ನನ್ನ ತಂದೆ ತಾಯಿ ಮತ್ತು ನನ್ನ ಕಲಿಸಿದಂತಹ ಗುರುಗಳು ಕಾರಣರಾಗ್ತವೆ. ಅದಕ್ಕೆ ನನ್ನ ತಂದೆ ತಾಯಿ ಮತ್ತು ಗುರುಗಳನ್ನ ನಮ್ಮ ಜೀವನದಲ್ಲಿ ನಾವು ಎಂದೂ ಮರಿಬಾರ್ದು. ಯಾಕಂದ್ರೆ ಅವ್ರು ಕೊಟ್ಟಂತಹ ಒಂದು ವಿದ್ಯೆ ಇವತ್ತು ನಾವು ಈ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಆಗ್ತಾ ಇದೆ. ಹಾಗಾಗಿ ನೀವು ಕೂಡ ಈ ವರ್ಷ ಈ 2004 ಮತ್ತು 5ನೇ ಸಾಲಿನ ವಿದ್ಯಾರ್ಥಿಗಳೆಲ್ಲರೂ ನಿಮ್ಮ ಜೀವನವನ್ನ ಸುಧಾರಣೆ ಮಾಡಿಕೊಂಡು ನೀವು ಎಷ್ಟೇ ಕಿಲಾಡಿತನ ಎಷ್ಟೇ ಉದ್ದಟತನ, ಯಾಕಂದ್ರೆ ಮಕ್ಕಳು ಅಂದ ಮೇಲೆ ಆ ಉದ್ದಟತನ ಇದ್ದೇ ಇರ್ತದೆ. ನಾವು ಅಂತ ಹೇಳ್ತಿದ್ದೆ, ಮಕ್ಕಳು ನೀವು ಕಿಲಾಡಿತನ ಮಾಡ್ರಿ, ಉದ್ದಟತನ ಮಾಡ್ರಿ, ಆದ್ರ ಅದಕ್ಕೊಂದು ವೇಳೆ ಇರ್ತದ. ಆ ವೇಳೆಗೆ ಅನುಸಾರವಾಗಿ ನೀವೆಲ್ಲ ಅದನ್ನು ಮಾಡ್ಕೊಡ್ರಿ. ವಿದ್ಯೆ ಕಲಿಯಬೇಕು ಅಂತ ಮನಸ್ಸು ಮಾಡಿದಾಗ ವಿದ್ಯೆ ಕಡೆ ಲಕ್ಷ್ಯ ಕೊಡ್ರಿ ಅಂತ ಇದನ್ನ ಪದೇ ಪದೇ ಹೇಳ್ತಾ ಇದ್ದೆ. ನಿಮ್ ನೆನಪದನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತಿಗೂ ನಾನು ಅದನ್ನ ಹೇಳ್ತಾನೆ ಇರ್ತೇನೆ. ಎಲ್ಲ ಟೈಮ್ನಲ್ಲೂ ನಾವು ಉದ್ದಟತನ ಮಾಡಿದ್ರೆ ನಮ್ಮ ಜೀವನ ಸರಿಯಾಗಲ್ಲ. ಯಾವ ಸಂದರ್ಭದಲ್ಲಿ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ನಮ್ಮ ಜೀವನ ಪಾವನವಾಗಿ ಹೋಗ್ತಾ ಇದೆ. Know you feel the rhythm. When you on my body, you can turn it on.